ಟಾರ್ ರೋಡ್ ಕೊಡಿ, ಗುಂಡಿ ಮುಚ್ಚಿ, ಗುಂಡಿ ಮಾತಾಡ್ತಾ ಇದಾರೆ. ಅವ್ರ ಸರ್ಕಾರ 7,120 ಖರ್ಚು ಮಾಡಿದ್ರಲ್ಲ. ವ್ಯವಸ್ಥೆ ಬಗ್ಗೆ ಒಂದ್ ಸೆಕೆಂಡ್, ಬಿಜೆಪಿ ಅವ್ರಿಗೂ ಈ ಪ್ರಶ್ನೆ, ಈ ಟಾರ್ ರೋಡ್ ಹೆಂಗಿರುತ್ತೆ, ಒಂದ್ಸಲ ಹಾಕಿದ್ರೆ ಎಷ್ಟು ವರ್ಷ ಬಾಳ್ಕೆ ಬರುತ್ತೆ ಅನ್ನೋದನ್ನ ನೀವು ಈಗ ಓದ್ಬೇಕು ಅಂತಲ್ಲ, ಸ್ಕೂಲ್ ಮಕ್ಳು ಕೇಳಿದ್ರೆ ಹೇಳ್ತಾರೆ ಅಟ್ಲೀಸ್ಟ್ ಇಷ್ಟು ವರ್ಷ ಬಾಳ್ಕೆ ಬರುತ್ತೆ ಅಂತ. ಹಾಕಿದ್ 2 ದಿನಕ್ಕೆ ಕಿತ್ತೋಗುತ್ತಲ್ಲ, ಯಾಕೆ ಸರ್ ಬಿಜೆಪಿಗೂ ಸರ್ ಕೇಳ್ತಾರೆ? ಈಗ ನೋಡಿ, ವೈಟ್ ಟಾಪಿಂಗ್ 158 ಕಿಲೋಮೀಟರ್ 1,800 ಕೋಟಿಲಿ ಮಾಡ್ತಾ ಇದ್ವಿ, ಕಾಮಗಾರಿ ನಡೀತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರ 5,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಿದೆ. ಮೇಡಮ್, ಗುಂಡಿ ಮುಚ್ಚಿದ್ರೆ ಗುಂಡಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ವೈಟ್ ಟಾಪಿಂಗ್ ಮತ್ತೆ ಡಾಮರೀಕರಣ ಮಾಡುವ ಕೆಲಸವನ್ನು ಮಾಡ್ತಾ ಇದೀವಿ. ರಿಯಾಲಿಟಿ ಚೆಕ್ಗೋಸ್ಕರ ನಿಮ್ಮ ವಾಪಸ್ ಬಂದಿದ್ದಾರೆ ಮೇಡಮ್, ಅದನ್ನ ಜನರಿಗೆ ತೋರಿಸುವಂತ ಕೆಲಸ ನಿಮ್ಮ ಇವರ ಕಾಲದಲ್ಲಿ ಅಥವಾ ಅವ್ರ ಕಾಲದಲ್ಲಿ ಇದೇ ಗುಂಡಿ ದರ್ಶನ್ ಅವರೇ, ಮುಂದಿನ ವರ್ಷ ಸಿದ್ದರಾಮಯ್ಯ ಅವರು ಅಗೇನ್ ಎಲೆಕ್ಷನ್ ನಿಂತ್ಕೊಳ್ತಾರ, ಅದೇ ಹೇಳ್ಬಿಡಿ. ಈಗ ಇದಕ್ಕೆ ಉತ್ತರ ಸಿಕ್ಕರೆ ನೀವು ಮುಂದಿನ ವರ್ಷ ಗೆದ್ರೆ ದಲಿತ ಸಿಎಂ ಮಾಡ್ತೀರಾ ಇಲ್ವಾ ಅನ್ನೋದು ನಮಗೆ ಉತ್ತರ ಸಿಕ್ಬಿಡುತ್ತೆ. ಮುಂದಿನ ವರ್ಷ ಸಿದ್ದರಾಮಯ್ಯ ಯಾವುದೇ ಜಾತಿ ಯಾವುದೇ ಸಮುದಾಯದ ಮುಖ್ಯಮಂತ್ರಿಗಳನ್ನ ಮಾಡುವಂತದ್ದು ಹೈಕಮಾಂಡ್ ಬಿಟ್ಟ ವಿಚಾರ. 28ಕ್ಕೆ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಲ್ಲುವಂತದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಅವರ ಜನಾಭಿಪ್ರಾಯದ ಮೇಲೆ ಅವ್ರು ನಿಲ್ಲೋದಾದ್ರೂ ನಿಲ್ಬಹುದು ಅಥವಾ ನಿಲ್ದೇನೆ ಇರ್ಬೋದು. ಬಟ್ ಅವರಂತೂ ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶಕರಾಗಿ ಕೊನೆಯವರೆಗೂ ಇದ್ದೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಇನ್ನೇನು ಸಿಎಂ ಆಗ್ಬೇಕು ಆ ಗಳಿಗೆ ಹತ್ರ ಬರ್ತಾ ಇದೆ ಅಂತಿದ್ದಂಗೆ ದಲಿತ ಸಿಎಂ ಕೂಗ್ನ ನಿಮ್ಮವರೇ ಶುರು ಮಾಡಿದ್ದು. ಮೇಡಮ್, ಸತೀಶ್ ಜಾರಕಿಹೊಳಿ ಅವರ ವೈಯಕ್ತಿಕ ಅಭಿಪ್ರಾಯಗಳು ಹೇಳ್ಕೊಳ್ಳಿಕ್ಕೆ ಇಂಟರ್ನಲ್ ಡೆಮೋಕ್ರಸಿ ಇದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ತುಳಿಯೋ ಕೆಲಸ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಮೇತ ಈ ರಾಜ್ಯದ ಮುಖ್ಯಮಂತ್ರಿ ಖಂಡಿತವಾಗ್ಲೂ 100ಕ್ಕೆ 100 ಆಗ್ತಾರೆ. ಅವರ ಪರಿಶ್ರಮಕ್ಕೆ ತಕ್ಕಾದಂತ ಬೆಲೆಯನ್ನ ಹೈಕಮಾಂಡ್ ಮಾತಲ್ಲೇ ಕೇಳೋದಾದ್ರೆ ಕೆಲಸ ಮಾಡಿದೀನಿ ಕೂಲಿ ಕೊಡಿ ಅಂತ. ಪಾಪ ಕೂಲಿ ಯಾವಾಗ ಸಿಗುತ್ತೆ ಅವ್ರಿಗೆ? ಮೇಡಮ್, ಓಡಿದ ಮೇಲೆ ಒಂದು ಪ್ರಶಸ್ತಿ ಅಂತ ಇದ್ದೇ ಇರ್ತದೆ. ಅವ್ರು ಓಡ್ಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಇದ್ರು, ಏನೋ ಅನಿವಾರ್ಯ 2ನೇ ಸ್ಥಾನಕ್ಕೆ ಬಂದ್ರು. ಇನ್ನೊಂದಲ್ಲ, ಕಬಣ ಕಾದಾಗ್ಲೇ ಬಡಿಬೇಕು ಸರ್, ಇಲ್ಲಿ ಬಡಿಯುವಂತದ್ದಲ್ಲ. ಹೈಕಮಾಂಡ್ ನ ಶ್ರೀರಕ್ಷೆ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಬದಲಾಗ್ತಾರಾ ಮೇಡಮ್? ಅದನ್ನು ನಿರ್ಧಾರ ಮಾಡುವಂತದ್ದು ಹೈಕಮಾಂಡ್. ಯಾವಾಗ ಈಗ 7 ವರ್ಷಗಳ ಕಾಲ ಪರಮೇಶ್ವರ್ ಸಾಹೇಬ್ರು ಕೆಪಿಸಿಸಿ ಅಧ್ಯಕ್ಷರಾಗಿ ನಿರಂತರವಾಗಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಉತ್ತಮವಾದಂತ ಕೆಲಸ ಮಾಡೋದ್ರ ಜೊತೆಗೆ ಸರ್ಕಾರ ಅಧ್ಯಕ್ಷರು ಸಿಎಂ ಆಗೋ ವಾಡಿಕೆ ಸಂಪ್ರದಾಯ ಕಾಂಗ್ರೆಸ್ ನಲ್ಲಿ ಯಾವ ವರ್ಷವೂ ಕೂಡ ಬ್ರೇಕ್ ಆಗಿರ್ಲಿಲ್ಲ. ಎಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಒಂದಾಯ್ತು, 13ರಲ್ಲಿ ಒಂದು ಬಾರಿ ಆಯ್ತು. ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇನ್ನೇನು ಸಿಎಂ ಆಗ್ಬೇಕು ಅನ್ನೋಷ್ಟೊತ್ತಿಗೆ ನಿಮ್ಮಲ್ಲೇ ಒಳತಂತ್ರಗಳು ಅಂತ ಇವ್ರುಗಳು ಸೋಲಿಸ್ಬಿಟ್ರು. ಇಲ್ಲೂ ಹಂಗೆ ಏನೋ ಪ್ರಯತ್ನಗಳಾಯ್ತು. ಬಟ್ ಡಿ ಕೆ ಶಿವ ಅವರು ತುಂಬಾ ಚೆನ್ನಾಗಿ ಮುಂದಕ್ಕೆ ಬಂದ್ರು. ಒಂದ್ ಸೆಕೆಂಡ್, ಇನ್ನೇನು ಸಿಎಂ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಇನ್ನೇನೋ ಪಾಲಿಟಿಕ್ಸ್. ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇಷ್ಟೊಂದು ಸಹಿಸ್ಕೊಳ್ದಲ್ಲಿರುವಂತಹ ಜನಾಂಗ ಕಾಂಗ್ರೆಸ್ ನಲ್ಲಿ ಯಾಕೆ ಮುಂದುವರಿತಾ ಇದೆ? ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸಹಿಸ್ಕೊಳ್ತಾರೆ, ಸಿದ್ದರಾಮಯ್ಯನವರು ಸಹಿಸ್ಕೊಳ್ತಾರೆ, ಸತೀಶ್ ಜಾರಕಿಹೊಳಿ ಅವರನ್ನು ಸಹಿಸ್ಕೊಳ್ತಾರೆ, ಪರಮೇಶ್ವರ್ ಸಾಹೇಬ್ರನ್ನು ಸಹಿಸ್ಕೊಳ್ತಾರೆ. ನಾವು ಎಲ್ಲಾ ಯಾಕೆ ಯತೀಂದ್ರ ಅವರು ವೇದಿಕೆ ಮೇಲೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಹಿಂದ ಅನ್ನುವಂತ ವಿಚಾರ, ಸಿಎಂ ಅನ್ನೋ ವಿಚಾರಕ್ಕಲ್ಲ, ಅಹಿಂದಕ್ಕಿಂತ ಮೇಡಮ್, ಈಗ ನನ್ನ ಅಭಿಪ್ರಾಯ ಹೇಳಲಿಕ್ಕೆ ನಾನು ಮುಕ್ತನಾಗಿದ್ದೀನಿ. ನಾನು ವಕ್ತಾರನಾಗಿಲ್ದೇನೆ ಹೇಳುವಂತ ಮಾತುಗಳ ಬೇರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಒಂದು ಸಲ ಅಧಿಕಾರಕ್ಕೆ ಬಂದ್ರೆ ಪಕ್ಷ 3ರಿಂದ 4 ಸಿಎಂಗಳನ್ನ ನೋಡುವ ಈ ಸಂಪ್ರದಾಯ ಬಿಜೆಪಿ ನೋಡಿದ್ವಿ ನಾವು, ಕಾಂಗ್ರೆಸ್ ನಲ್ಲಿ ಇರಲಿಲ್ಲ. ಯಾವ ವರ್ಷವೂ ಇಲ್ದಲ್ಲಿರುವ ಡಿಸ್ಕಷನ್ ಈ ವರ್ಷ ಯಾಕೆ ಆಗ್ತಾ ಇದೆ ಹಾಗಾದ್ರೆ? ಮೇಡಮ್, ಇದು ಸರ್ಕಾರ ಬಂದಾಗ ಸ್ವಾಭಾವಿಕವಾಗಿ ಅನೇಕರು ನಾವು ಯಾವಾಗೂ ಆಗಿರಲಿಲ್ಲ. ಯಾಕೆ ನೀವು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಾಗ ಆಗಿದ್ರ ಈ ತರ ಬಂದಿತ್ತ ಮಾತುಕತೆ? ಸಿದ್ದರಾಮಯ್ಯ 5 ವರ್ಷ ಆರಾಮಾಗಿ ನಡೆಸಿದ್ರು ಮೇಡಮ್, ಆಗ್ಲೂ ಚರ್ಚೆಗಳಿದ್ವು, ಇರ್ಲಿಲ್ಲ. ಸಿಎಂ ಚೇಂಜ್ ಆಗ್ತಾರೆ ಅಂತ ಇರ್ಲಿಲ್ಲ ಮೇಡಮ್. ಈಗ ಸಿದ್ದರಾಮಯ್ಯ ಒಂದು ದಸರಾ ಕಾರ್ಯಕ್ರಮಕ್ಕೆ ಹೋಗಿ ಟೇಪ್ ಕಟ್ ಮಾಡಿದ್ರೆ ಅಥವಾ ಇನ್ನೊಂದು ಖಾಸಗಿ ಕಾರ್ಯಕ್ರಮಗಳಿಗೆ ಹೋದ್ರೆ, ಎಲ್ಲೋದ್ರು ಡೆಲ್ಲಿಗೆ ಹೋದ್ರೆ ಮೇಡಮ್, ನಾವು ಭಾರತದಲ್ಲಿ ಇದೀವಲ್ವಾ, ಯಡಿಯೂರಪ್ಪನವ್ರು 75 ವರ್ಷ ಆಗಿತ್ತು ಅಂತ ತಿಳಿಸಿದ್ರಲ್ವಾ, ಸೆಪ್ಟೆಂಬರ್ 17ಕ್ಕೆ ಮೋದಿ ಅವ್ರಿಗೆ 75 ಪ್ರಶ್ನೆ ಮಾಡೋಣ, ಅವರಲ್ಲಿ ಯಾರಾದ್ರೂ ಬೇರೆಯವರು ಇದಾರ? ನಮ್ಮಲ್ಲಿ ಇಂಥ ಘಟಾನುಘಟಿ ನಾಯಕರು ಹೆಸರು ನಿಂಬಾಯಿಂದನೇ ಬರ್ತಾ ಇದೆಯಲ್ಲ. ಬಿಜೆಪಿನಲ್ಲಿ ಯಾರಾದ್ರೂ ನೆಕ್ಸ್ಟ್ ಪ್ರಧಾನಿಗೆ ಅಂದ್ರೆ ಒಬ್ಬ ನಾಯಕ ಇದ್ದಾನ, ನೆಕ್ಸ್ಟ್ ಒಬ್ರು ದಲಿತರು ಅಂದ್ರೆ ಒಬ್ಬರಾದ್ರೂ ನಾಯಕ ಇದಾರ ಬಿಜೆಪಿನಲ್ಲಿ, ಮುಖ್ಯಮಂತ್ರಿಗೆ ಒಬ್ಬ ನಾಯಕ ಇದ್ದಾರೆ, ದಂಡಿ ಲೀಡರ್ಸ್ ಯಾವಾಗ ಬೇಕು ಆವಾಗ ಅವರನ್ನ ತರುವಂತ ಕೆಲಸವನ್ನ ಮಾಡ್ತೇವೆ. ಯಾರು ಹಾಗಾದ್ರೆ ಸರಿ ಬಿಜೆಪಿ ಇಲ್ಲ
ನಿಮ್ಮಲ್ಲಿ ಇಲ್ಲ ಮೇಡಮ್, ಇದನ್ನ ಒಪ್ಪಲ್ಲ ಮೇಡಮ್. ದಂಡಿ ಲೀಡರ್ಸ್ ಇದ್ದಾರೆ, ಯಾವಾಗ ಬೇಕು ಆವಾಗ ಮುನ್ನೆ ತರುವಂತ ಕೆಲಸವನ್ನ ಮಾಡ್ತೀವಿ ನಾವು. ಆಯ್ತು, ಆವಾಗಲೇ ನಿಮ್ಗೆ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಆದ ನಂತರ ಲೀಡರ್ಸ್ ಇಲ್ಲ ಅಂತ ಎಲ್ಲರೂ ಹಿಂಗೆ ಮಾತಾಡ್ತಾ ಇದ್ರು. ಮೋದಿ ಅವ್ರು ಬಂದಿಲ್ವಾ? ಮೋದಿ ಅವರು, ಅಮಿತ್ ಶಾ ಅವರು ಬಂದ್ರು. ಇವಾಗ ಬೇರೆ ಬೇರೆ ರಾಷ್ಟ್ರ ರಾಜಕಾರಣ ಬೇಡ, ನಮ್ ಲೋಕಲ್ ಮಾತಾಡೋಣ. ನಿಮ್ಮಲ್ಲಿ ಹೇಳಿ, ರಾಜ್ಯಾಧ್ಯಕ್ಷರು ಬದಲಾವಣೆ ಎಲ್ಲಾ ಕಡೆ ಆ ಚುನಾವಣೆ ನಡೀತಾನೆ ಇದೆ. ಬದಲಾಗ್ತಾರಾ? ನೋಡಿ ಮೇಡಮ್, ಎಲ್ಲವೂ ಈಗ ಮಾತ್ರ ಇವಾಗ ಒಳ್ಳೆ breathing space ತಗೊಳ್ತೀರಾ. ನೋಡಿ, ಇಂಥ ಪ್ರಶ್ನೆ ಇವಾಗ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ಅಶೋಕ್ ಅವರು ವಿರೋಧ ಪಕ್ಷದ ಬದಲಾವಣೆ ಆಗಲ್ವಾ? At least ನಾಯಕರಾಗಿದ್ದಾರೆ. ಹೇಳಿ, ಇವರೇ ಮುಂದುವರಿತಾರೆ ಅಂತಾರು ಹೇಳ್ಬೇಕಲ್ಲ. ನೋಡಿ, ಇವಾಗ ನಾವು ಕಾಂಗ್ರೆಸ್ ನ ವೈಫಲ್ಯವನ್ನ ಎತ್ತಿ ಹೊರಗಡೆ ಇಡೋದ್ರಲ್ಲಿ ನಿರತರಾಗಿದ್ದೀವಿ, ಹಾಗೂ ಅದನ್ನ ಬಹಳ ಬಹಳ ಇಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ. ಇಫೆಕ್ಟಿವ್ ಆಗಿ ಮಾಡ್ತೀವಿ, ಹಾಗೂ ನಮ್ಮ ಪಕ್ಷದಲ್ಲಿ ಯಾವ್ದು ಗೊಂದಲ ಇಲ್ಲ. ಆಡಳಿತ ಪಕ್ಷದವ್ರ ಮೇಲೆ ಏನಾದ್ರೂ ಒಂದು ಅಭಿಯಾನ ಮಾಡ್ತೀವಿ, ಅಥವಾ ಅಭಿಯಾನ ಅಂತೀನಿ, ಪ್ರತಿಭಟನೆ ಮಾಡ್ತೀನಿ, ಹೋರಾಟ ಮಾಡ್ತೀವಿ ಅಂದ್ರೆ ವಿಜಯೇಂದ್ರ ಅವ್ರದ್ದು ಒಂದು ಬಣ, ಆಮೇಲೆ ಯಾರೋ ವಿರೋಧ ಪಕ್ಷದವ್ರದ್ದು ಒಂದು ಬಣ, ಇನ್ನೊಂದು ಸುಳ್ಳು 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 ಮುಂಬೈ ಬಾಯ್ಸ್ ಒಂದು ಬಣ. ನೀವು ಅನ್ಕೊಂಡಿರೋದು ಬಿಟ್ರೆ ಆ ತರದ್ ಯಾವ್ದು ಇಲ್ಲ. ಯಾಕಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ಅಂತ ಅವ್ರು ಕೇಳಕ್ಕಿಂತ ಮುಂಚೆ ಸಚಿವ ರಾಜಣ್ಣ ಅವ್ರಿಗೆ ನೀವ್ಯಾಕೆ ಸಚಿವ ಸ್ಥಾನವನ್ನ ಕಿತ್ಕೊಂಡ್ರಿ? ಮಾಜಿ ಸಚಿವರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ, ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಇವರು. ಆಯ್ತಾ, ನೋಟಿಸ್ ಕೂಡ ಕೊಟ್ಟಿಲ್ಲ. ಇದು ಸರ್ವಾಧಿಕಾರಿ ಮನಸ್ಥಿತಿ. ಫಸ್ಟ್ ನೀವು ಸರಿ ಮಾಡ್ಕೊಳ್ಳಿ ನಿಮ್ದು. ಹೇಳ್ತಾ ಇದಾರೆ ಅಂತ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟ್ ನಂಗೇನೋ ಹಂಗ ಸರ್ವಾಧಿಕಾರಿ ಮನಸ್ಥಿತಿ ಫಸ್ಟ್ ಸರಿ ಮಾಡ್ಕೊಂಡು ಬೇರೆ ಪ್ರಶ್ನೆ ಕೇಳಿ ನೀವು. ನಾಳೆ ದಿನ ರೀಶಫಲ್ ಆಗ್ಬೇಕಾದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದ್ರು ಸಿಗ್ಬೋದು, ಅದಕ್ಕಿಂತ ಉತ್ತಮ ಪೋರ್ಟ್ಫೋಲಿಯೋ ಸಿಗ್ಬೋದು. ನಾಳೆ ನೆಗೆಟಿವ್ ಆಗಿ ಯೋಚನೆ ಮಾಡೋಣ. ನಮಸ್ತೆ ಸದಾ ವತ್ಸಲೆ ಅನ್ನೋದು ಬ್ರಹ್ಮಾಂಡ ಭ್ರಷ್ಟಾಚಾರ. ನಿಮ್ಮಲ್ಲಿ ಸಂಜೆನೆ ಸಾರಿ ಕೇಳಬೇಕು. ಪಾಪ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಒಂಚೂರು ಕೇಳಿದ ತಕ್ಷಣ ನೀನ್ ನಡಿ, ನಿಂಗೊಂದು ನೋಟಿಸ್ ಕೊಡಲ್ಲ, ನಿಂಗೆ ಸಚಿವ ಸ್ಥಾನದಿಂದ ಇಳಿಸ್ತೀನಿ ಅಂತ. ಯಾಕೆ ಸರ್ ಕಾಂಗ್ರೆಸ್ ಪಕ್ಷದ ತಂತ್ರಗಳನ್ನ, ರಾಹುಲ್ ಗಾಂಧಿ ಸಿದ್ಧಾಂತಗಳನ್ನ ಸರ್ವಾಧಿಕಾರ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಹೊರತು ಏನ್ ಅವ್ರೇನ್ ಅಳವಡಿಸ್ಕೊಂಡಿದಾರ? ಖಂಡಿತವಾಗ್ಲೂ ಇಲ್ಲ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, JDS ಅಂತಲ್ಲ. ಬ್ರೇಕ್ಗಿಂತ ಮುಂಚೆ ಒಂದು ಪದ ಹೇಳಿದ್ನಲ್ಲ, ದಲಿತ ಸಿಎಂ ಅನ್ನುವ ಕೂಗು ದೀಪಾವಳಿ ಸಂದರ್ಭದಲ್ಲಿ ಮಾವನ್ ಮನೆಗೆ ಬಂದು ಹೋಗೋ ಅಳಿಯಂತರ ಅವಾಗ ಬರ್ತಾ ಇರುತ್ತೆ. ಬೇಕೇ ಬೇಕು, ದಲಿತ ಓಟ್ಗಳು ಬೇಕು. ಆದರೆ ಚಿತ್ರಾನ್ನದಲ್ಲೋ ಅಥವಾ ಪಲಾವ್ನಲ್ಲೋ ನೋಡಿರೋ ಕರ್ಬೇವಿನ ಸೊಪ್ಪಿನ ಥರ ಎಲೆಕ್ಷನ್ ಆದಾಗ ಪಕ್ಕಕ್ಕೆ ತೆಗೆದಿಡ್ತಾರೆ ಮೂರು ಪಕ್ಷಗಳು, ಯಾರೋ ಒಬ್ರಿಗಲ್ಲ. ಇಷ್ಟೊತ್ತು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.